ಸುಮಾರು ಜನ ಕೇಳ್ತಾ ಇದ್ರಿ ನಾನು ಯೂಸ್ ಮಾಡೋವಂಥ ಡಿಶ್ ವಾಷರ್ನ ನಾನು ಹೇಗೆ ಮನೆಯಲ್ಲಿ ಮೇಂಟೈನ್ ಮಾಡ್ತೀನಿ, ಆಲ್ಸೋ ಅದು ನಿಜವಾಗ್ಲೂ ಕ್ಲೀನ್ ಆಗುತ್ತಾ, ನಾವು ಮ್ಯಾನ್ಯುವಲಿ ಕ್ಲೀನ್ ಮಾಡಿದಾಗ ಕ್ಲೀನ್ ಆಗೋ ಅಷ್ಟು ಕ್ಲೀನ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಇವತ್ತು ನಾನು ಅದ್ರದ್ದೊಂದು ವಿಡಿಯೋ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಮನೆಗೆ ಅಂತ ಪರ್ಚೇಸ್ ಮಾಡಿರೋದ್ರಲ್ಲಿ ಒಂದು ಬೆಸ್ಟ್ ಪರ್ಚೇಸ್ ಏನಂತ ಹೇಳಿದ್ರೆ ಈ ಬಾಷ್ ಕಂಪನಿದು ನಾನು ತೊಗೊಂಡ್ರು ಡಿಶ್ ವಾಷರು. ಇದಕ್ಕೆ ಎಲ್ಲ ಥರ ಪಾತ್ರೆಗಳನ್ನು ನೀವು ಹಾಕ್ಬೋದು. ಒಂದೇ ಒಂದು ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಹಾರ್ಡ್ ವಾಟರ್ ಯಾರು ಮನೇಲಿರುತ್ತೋ ಅವರು ಇದಕ್ಕೆ ಸಾಫ್ಟ್ನರ್ನ ಯೂಸ್ ಮಾಡಿ ಮಾಡಬೇಕಾಗತ್ತೆ. ನಿಮ್ಮ ಟ್ಯಾಂಕಿಗೆ ಸಾಫ್ಟ್ನರ್ನ ನೀವು ಫಿಕ್ಸ್ ಮಾಡಿಸ್ಕೋಬೇಕಾಗತ್ತೆ. ಇದು ಮಷೀನು ಕ್ಲೀನ್ ಮಾಡುತ್ತೆ ಅಂತ ಎಲ್ಲ ಥರ ಮುಸ್ರೆ ಇರೋ ಪಾತ್ರೆ ಎಲ್ಲ ಹಾಕಬಾರ್ದು. ನಾವು ಒಂದು ವಾಶನ್ನ ಮಾಡಿಕೊಂಡು ನಾವು ಹಾಕಿದ್ರೆ ಅದು ಮಷಿನ್ ಹೈಜಿನ್ನು ಚೆನ್ನಾಗಿರುತ್ತೆ. ಇದಕ್ಕೆ ಟ್ಯಾಬ್ಲೆಟ್ ಮತ್ತು ಟಾನಿಕ್ ಬರುತ್ತೆ ಈ ರೀತಿ. ಇದನ್ನು ನೀವು ಜಸ್ಟು ಇಲ್ಲಿ ಪ್ಲೇಸ್ ಮಾಡಿಬಿಟ್ರೆ ಸಾಕು, ನಿಮಗೆ ಪಾತ್ರೆ 1 ಅವರ್ 25 ಮಿನಿಟ್ಸಿಗೆ ಕಂಪ್ಲೀಟಾಗೆ ಪಳ ಅಂತ ನೀಟಾಗಿ ಡ್ರೈ ಆಗಿ ಪಾತ್ರೆ ಬರುತ್ತೆ. ಹಾಗೆ ಇದ್ರದ್ದು ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಮಂತ್ಲಿ ನಿಮಗೆ ನೀವು ಎಷ್ಟರ ಮಟ್ಟಿಗೆ ಪಾತ್ರೆನ ವಾಶ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟ್ಯಾಬ್ಲೆಟು ಆ್ಯಂಡ್ ಟಾನಿಕ್ ಮೇಲೆ ನೀವು ಇನ್ವೆಸ್ಟ್ ಮಾಡೋದು, ಓಕೆನಾ. ಸೊ ಅದು ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಕನ್ವೀನಿಯೆಂಟ್ ಹೇಗೆ ಆ ಥರ. ಕಮ್ಮಿ ಇದ್ದಾಗ ಕೈಯಲ್ಲೇ ನೀವು ತೊಳ್ಕೊಬೋದು, ಜಾಸ್ತಿ ಇದ್ದಾಗ ನೀವು ಇದಕ್ಕೆ ಹಾಕ್ಬೋದು. ಸೊ ನಿಜವಾಗ್ಲೂ ಇದು ಬಿಸಿನೀರಲ್ಲಿ ವಾಶ್ ಆಗೋದ್ರಿಂದ ನಿಮಗೆ ಪಾತ್ರೆ ಎಲ್ಲ ಪಳ ಅಂತ ಎಂಥದ್ದೇ ಜಿಡ್ಡಿದ್ರೂ ಕಿತ್ಕೊಂಬರುತ್ತೆ. ನೀವು ನೋಡ್ಬೋದು ಮ್ಯಾನ್ಯುವಲಿ ನಾವು ಕೈಯಲ್ಲಿ ತೊಳೆಯೋ ಪಾತ್ರೆಗಳನ್ನ ಇಷ್ಟು ಕ್ಲೀನಾಗಿ ನಾವು ತೊಳೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಷಿನ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ಥರ ಪಾತ್ರೆಗಳನ್ನು ನೀವು ಇದಕ್ಕೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೀವು ಇಲ್ಲಿ ನೋಡ್ಬೋದು ಕ್ಲೀನಾಗಿದೆ. 1 ಅವರ್ 25 ಮಿನಿಟ್ಸ್ ಇದು ಕ್ಲೀನ್ ಮಾಡುತ್ತೆ. ನಿಮಗೆ ಒಣಗಿ ಪಾತ್ರೆ ನಾವು ಬಿಸಿಲಿಗೆ ಒಣಗಿಸ್ದಾಗ ಹೇಗಿರುತ್ತೋ ಆ ರೀತಿ ಬಂದುಬಿಡತ್ತೆ ಪಾತ್ರೆ ಇದು. ಇದ್ರದ್ದು ಕರೆಂಟ್ ಪ್ರೈಸ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಇದನ್ನು ಬೈ ಮಾಡಿದಾಗ 60,000 ರುಪೀಸು. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಮಾಡೆಲ್ಸ್ ಬರುತ್ತೆ. ಡಿಪೆಂಡ್ಸ್ ಆನ್ ಮಾಡೆಲ್ಸ್ ನಿಮ್ಮ ಪ್ರೈಸ್ ಕೂಡ ಡಿಫರ್ ಆಗುತ್ತೆ. ನಾವು ತೊಗೊಂಡಿರೋದು ಟಾಪ್ ಎಂಡ್ ಮಾಡೆಲ್ಲೇ. ಇದರಲ್ಲಿ ನೋಡಿ ನೀರು ಈ ರೀತಿ ನೀವು ಏನಾದ್ರು ಉಲ್ಟಾ ಹಾಕಿತಿದ್ರೆ ಇದನ್ನು ನೀರು ಈ ಥರ ಸ್ಟೋರ್ ಆಗಿರುತ್ತೆ, ಅದನ್ನು ನೀವು ಚೆಲ್ಬೋದು, ಇನ್ನೊಂದು ಸರಿ ಬೇಕಾದ್ರೂ ವಾಶ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಹಾರ್ಡ್ ಸ್ಟೇನ್ ಯಾವುದೂ ಇರೋದಿಲ್ಲ, ತುಂಬ ಕ್ಲೀನಾಗೆ ಇದು ವಾಶ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಒಂದು ಸಜೆಷನ್ ಏನಂತ ಹೇಳಿದ್ರೆ ಇದು ಎಷ್ಟೇ ಸ್ಟೇನ್ ಆಗಿರೋಂಥ ಪಾತ್ರೆಗಳನ್ನ ಕೂಡ ತೊಗೊಳುತ್ತೆ. ಹಾಗಂತ ಎಲ್ಲ ಥರ ಪಾತ್ರೆಗಳನ್ನೂ ನಾವು ಇದಕ್ಕೆ ಹಾಕಿದ್ರೆ, ಎಲ್ಲ ಗಲೀಜಿರೋವಂಥ ಪಾತ್ರೆಗಳನ್ನ ಹಾಕಿದ್ರೆ ನಾವು ಡಿಶ್ ವಾಷರ್ ಕ್ಲೀನ್ ಮಾಡೋವಂಥ ಇನ್ನೊಂದು ಮಷಿನ್ನ ಹುಡುಕ್ಬೇಕಾಗತ್ತೆ. ಸೊ ಮಷಿನ್ ಹೈಜೀನ್ಗೋಸ್ಕರ ಒಂದು ವಾಶ್ ನಾವು ಮಾಡಿಬಿಟ್ಟು ಹಾಕೋದ್ರಿಂದ ಪಾತ್ರೆಗಳು ಚೆನ್ನಾಗಿರುತ್ತೆ, ಮಷಿನ್ ಹೈಜೀನು ತುಂಬ ಚೆನ್ನಾಗಿರುತ್ತೆ. ದಟ್ಸ್ ಇಟ್ ಫಾರ್ ಟುಡೇ. ನಿಮ್ಗೆ ಈ ವಿಡಿಯೋ ಯೂಸ್ ಆದರೆ, ಹೆಲ್ಪ್ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.